ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಹಸನ್ಮುಖಿ ವ್ಲಾಗ್ಸ್. ಸೊ ಇವತ್ತಿನ ಈ ವ್ಲಾಗ್ನಲ್ಲಿ ವೆಜಿಟೇಬಲ್ಸ್ ಹಾಗೂ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀವಿ. ಮೊದಲನೇದಾಗಿ ಕುಕ್ಕರ್ನಲ್ಲಿ ನಾವು ಎಲ್ಲ ತರಕಾರಿಗಳನ್ನೂ ತೊಗೋತಾ ಇದ್ದೀವಿ. ಬಟಾಣಿ, ಕ್ಯಾರೆಟು, ಬೀನ್ಸು, ಆಲೂಗಡ್ಡೆ, ಕಾಲಿಫ್ಲವರು ಇಷ್ಟು ತರಕಾರಿನೂ ತೊಗೋತಾ ಇದ್ದೀವಿ. ಬೇ ಕುಕ್ಕರ್ನಲ್ಲಿ ಒಂದು ವಿಸಿಲ್ ಬೇಯಿಸಿದ್ರೆ ಸಾಕು. ಸೊ ಫಸ್ಟು ಎಲ್ಲ ತರಕಾರಿಗೂ ಉಪ್ಪು ಈಗಲೇ ಆ್ಯಡ್ ಮಾಡ್ಕೋತಾ ಇದ್ದೀವಿ. ಜೊತೆಗೆ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಹಾಗೆ ನೀರು ಆ್ಯಡ್ ಮಾಡಿಬಿಟ್ಟು ಕುಕ್ಕರ್ನ ಒಂದು ವಿಸಿಲ್ ಕೂಗ್ಸಿದ್ರೆ ಸಾಕು. ಸೊ ಎಲ್ಲ ತರಕಾರಿಗಳು ಒಂದು ವಿಸಿಲ್ಗೆ ನೀಟಾಗಿ ಬೇಯುತ್ತೆ. ಸೊ ಕ್ಯಾರೆಟು, ಬೀನ್ಸು, ಆಲೂಗಡ್ಡೆ, ಕಾಲಿಫ್ಲವರು ಮತ್ತು ಬಟಾಣಿ ತೊಗೊಂಡಿದ್ದೀವಿ. ನೀವು ನಿಮ್ಗೆ ಯಾವ್ದಾದ್ರು ಬೇರೆ ತರಕಾರಿ, ಈಗ ಗೆಡ್ಡೆಕೋಸು ಅದನ್ನು ಬೇಕಾದ್ರೂ ಆ್ಯಡ್ ಮಾಡ್ಕೋಬೋದು. ಈಗ ಇದಕ್ಕೆ ಮಸಾಲೆ ರುಬ್ಕೊಳ್ಳೋಕ್ಕೆ ಒಂದು ಮಿಕ್ಸರ್ ಜಾರ್ಗೆ ಕಾಯಿ ತುರಿ ಆ್ಯಡ್ ಮಾಡ್ತಾಯಿದ್ದೀವಿ. ಆಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ ಒಂದು 2 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀವಿ. ಹಸಿಮೆಣಸಿನ್ಕಾಯಿ ಖಾರಕ್ಕೆ ಅನುಗುಣವಾಗಿ ತೊಗೋಬೇಕು. ಖಾರ ಜಾಸ್ತಿ ಬೇಕಾದವರು ಇನ್ನೂ 1-2 ಹಾಕೋಬೋದು. ನಾವು ಖಾರ ಕಮ್ಮಿ ತಿನ್ನೋದ್ರಿಂದ 2 ಹಾಕ್ಕೊಂಡಿದ್ದೀವಿ. ಆಮೇಲೆ ಒಂದು ಅರ್ಧ ಚಮಚದಷ್ಟು ಅಥವಾ 1 ಚಮಚದಷ್ಟು ಕಾಳು ಮೆಣಸನ್ನು ಆ್ಯಡ್ ಮಾಡಿದ್ದೀನಿ. ಆಮೇಲೆ ಒಂದು ಟೀ ಸ್ಪೂನಷ್ಟು ಹುರಿಗಡಲೆ ಹಾಕ್ಕೊಂಡಿರೋದು, ಜೊತೆಗೆ ಒಂದು 2-3 ಲವಂಗ ಆ್ಯಡ್ ಮಾಡ್ತಾಯಿದ್ದೀವಿ. ಆಮೇಲೆ ಅದ್ರ ಜೊತೆಗೆ ಚಕ್ಕೆ ಆ್ಯಡ್ ಮಾಡ್ತಾಯಿದ್ದೀವಿ. ಜೊತೆಗೆ ಈಗ ಒಂದು ಟೀ ಸ್ಪೂನಷ್ಟು ಜೀರಿಗೆ, ಆಮೇಲೆ ಒಂದು ಅರ್ಧ ಚಮಚದಷ್ಟು ಗಸಗಸೆ ಆ್ಯಡ್ ಮಾಡ್ತಾ ಇರೋದು, ಹಾಗೆ 1-2 ಏಲಕ್ಕಿ ಆ್ಯಡ್ ಮಾಡ್ತಾಯಿದ್ದೀವಿ. ಆಮೇಲೆ ಇವಾಗ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀವಿ. ಈಗ ಇದಿಷ್ಟು ಮಸಾಲೆನೂ ಚೆನ್ನಾಗಿ ರುಬ್ಕೋಬೇಕು, ಫೈನ್ ಪೇಸ್ಟು, ನೀರು ಆ್ಯಡ್ ಮಾಡಿಕೊಂಡು. ಸೊ ಇವಾಗ ಮಸಾಲೆ ರುಬ್ಕೊಂಡಾಗಿದೆ. ಸೊ ಇವಾಗ ತರಕಾರಿ ಬೆಂದಿದೆ, ಒಂದು ವಿಸಿಲ್ ಆಗಿ. ಸೊ ಅದನ್ನು ನೀರನ್ನ ಸೋಸ್ಕೊಂಡು ನೀರನ್ನ ಸಪ್ರೇಟಾಗಿ ಎತ್ತಿಟ್ಕೊಳ್ಳಿ. ಅದೇ ನೀರನ್ನ ಸಾಗುಗೂ ಆ್ಯಡ್ ಮಾಡ್ಬೋದು, ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ. ಯಾಕಂದರೆ ಆಮೇಲೆ ತರಕಾರಿ ಬೇಯಿಸಿರೋ ನೀರಾಗಿರೋದ್ರಿಂದ ಅದರಲ್ಲಿ ತರಕಾರಿಯ ಎಲ್ಲ ಪೌಷ್ಟಿಕಾಂಶ, ಸತ್ವ ಅದರಲ್ಲಿರುತ್ತೆ. ಸೊ ಹಾಗಾಗಿ ಈಗ ಒಂದು ಬಾಣಲೆಗೆ ಎಣ್ಣೆ ಆ್ಯಡ್ ಮಾಡಿಕೊಂಡು 1 ಚಮಚದಷ್ಟು ಸಾಸಿವೆ ಹಾಕಿ, ಆಮೇಲೆ ಒಂದು ಪಲಾವ್ ಎಲೆನ ಆ್ಯಡ್ ಮಾಡ್ತಾಯಿದ್ದೀವಿ. ಆಮೇಲೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀವಿ. ಸೊ ಅದನ್ನು ಆ್ಯಡ್ ಮಾಡ್ತಾಯಿದ್ದೀವಿ. ಸ್ವಲ್ಪ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ರುಬ್ಬೋವಾಗಲೂ ಒಂದು ಅರ್ಧ ಚಮಚ ಹಾಕಿದ್ವಿ. ಸೊ ಇವಾಗ ಒಂದು ಅರ್ಧ ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಆ್ಯಡ್ ಮಾಡ್ತಾಯಿದ್ದೀವಿ. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ 1-2 ಚಿಕ್ಕ ಟೊಮ್ಯಾಟೋನ ಹೆಚ್ಚಿ ಆ್ಯಡ್ ಮಾಡ್ತಾಯಿದ್ದೀವಿ. ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಇದಕ್ಕೀಗ ಒಂದು ಅರ್ಧ ಚಮಚದಷ್ಟು ಅರಿಶಿಣನ ಆ್ಯಡ್ ಮಾಡಿದ್ದೀವಿ. ಕಾಲು ಟೀ ಸ್ಪೂನಿಂದ ಅರ್ಧ ಟೀ ಸ್ಪೂನ್ ಅರಿಶಿಣ. ಇವಾಗ ನಾವು ರುಬ್ಕೊಂಡಿದ್ವಲ್ಲ ಪೇಸ್ಟು, ಸೊ ಅಷ್ಟನ್ನು ಇವಾಗ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀವಿ. ನೋಡಿ, ಆ ಪೇಸ್ಟ್ ಏನು ಹದ ಬಂದಿದೆಯಲ್ಲ ಅದೇ ಹದದಲ್ಲಿ ರುಬ್ಕೋಬೇಕು, ಫೈನ್ ಪೇಸ್ಟು. ಸೊ ಇದೇ ಹದದಲ್ಲಿ ರುಬ್ಕೊಂಡು ಆ್ಯಡ್ ಮಾಡ್ಕೋಬೇಕು. ಸೊ ಇಲ್ಲಿಗೇನು ನೀರು ಹಾಕ್ತಾ ಇದೀವಲ್ಲ, ಈ ನೀರು ಕೂಡ ನಾವಲ್ಲಿ ತರಕಾರಿ ಬೇಯಿಸಿದ ನೀರೇನು ಸೋಸಿಟ್ಕೊಂಡಿದ್ವಿ, ಸೊ ಅದೇ ನೀರನ್ನ ಯೂಸ್ ಮಾಡ್ತಾ ಇದ್ದೀವಿ. ಸೊ ಯಾಕಂದರೆ ಇನ್ನೊಂದೇನೆಂದರೆ ಆ ತರಕಾರಿದು ಆ ಫ್ಲೇವರ್ ಕೂಡ ಸಿಗುತ್ತೆ ಆ ನೀರಿನಲ್ಲಿ, ಜೊತೆಗೆ ಅದರ ಸತ್ವ ಅದರಲ್ಲೇ ಇರೋದ್ರಿಂದ ಹೆಲ್ತ್ಗೆ ಒಳ್ಳೆಯದು ಅಂತ ಅದನ್ನೇ ಹಾಕ್ತಾಯಿದ್ದೀವಿ. ಈಗ ಒಂದು ಅರ್ಧ ಚಮಚದಷ್ಟು ಕಾಶ್ಮೀರಿ ಲಾಲ್ ಮಿರ್ಚಿ ಪೌಡರ್ನ ಆ್ಯಡ್ ಮಾಡ್ತಾಯಿದ್ದೀವಿ. ಕಾಶ್ಮೀರಿ ಲಾಲ್ ಮಿರ್ಚಿ ಪೌಡರು ಒಂದು ಅರೋಮಾ ಕೊಡುತ್ತೆ, ಮತ್ತು ಇನ್ನೊಂದು ಸ್ವಲ್ಪ ಕಲರ್ ಇದಾಗುತ್ತೆ ಅಂತ ಅಂದ್ಬಿಟ್ಟು ಅದನ್ನು ಒಂದು ಅರ್ಧ ಚಮಚದಷ್ಟು ಆ್ಯಡ್ ಮಾಡಿರೋದು ಕಾಶ್ಮೀರಿ ಲಾಲ್ ಮಿರ್ಚಿ ಪೌಡರು. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇನ್ನೊಂದೇನೆಂದರೆ, ಈ ಮಸಾಲೆ ಏನು ಇವಾಗ ನಾವು ಆ್ಯಡ್ ಮಾಡಿದ್ದೀವಿ ಇದ್ರದ್ದು ಹಸಿ ವಾಸನೆ ಹೋಗೋ ತನಕನೂ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ.
ಇಲ್ಲ ಅಂದರೆ ಅದರದ್ದೇ ಸ್ಮೆಲ್ ಬರ್ತಾ ಹೋಗುತ್ತೆ. ಸೊ ಹಸಿ ವಾಸನೆ ಹೋಗೋ ತನಕನೂ ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆ ಮಸಾಲೆನ. ಸ್ವಲ್ಪ ಕುದಿ ಬರಬೇಕು ಆ್ಯಂಡ್ ಅವಾಗವಾಗ ಸ್ಟಿರ್ ಮಾಡ್ತಾನೆ ಇರಬೇಕು, ಇಲ್ಲಾಂದರೆ ತಳ ಹತ್ಕೊಳ್ಳುತ್ತೆ. ಇವಾಗ ನಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟಕ್ಕೆ ನೋಡಿಕೊಂಡು ನೀರನ್ನ ಆ್ಯಡ್ ಮಾಡಬೇಕು. ಸೇಮ್ ತರಕಾರಿ ಬೇಯಿಸಿದ ನೀರನ್ನೇ ಯೂಸ್ ಮಾಡ್ತಾಯಿದ್ದೀವಿ ನಾವು. ಸೊ ನಮ್ಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ನೋಡಿಕೊಂಡು, ಸಾಗು ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ನೀರನ್ನ ಆ್ಯಡ್ ಮಾಡ್ಕೋತಾ ಹೋಗಬೇಕು. ಈಗ ಬೇಯಿಸಿಟ್ಟಂತಹ ತರಕಾರಿನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀವಿ. ಸೊ ಇವಾಗ ನೀವು ನೋಡ್ತಿರ್ಬೋದು, ತರಕಾರಿ ಎಲ್ಲ ಮಿಕ್ಸ್ ಮಾಡ್ಕೋತಾ ಇರಬೇಕಾದ್ರೆ ಸ್ವಲ್ಪ ಸಾಗು ಥಿಕ್ಕಾಗಿ ಬಂದಿದೆ ಅಂತ ಅನ್ನಿಸ್ತು. ಸೊ ಅದಕ್ಕೆ ಇವಾಗ ಮತ್ತೆ ನಾವು ಅದಕ್ಕೆ ನೀರನ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಸೊ ನಾನೀಗ ಮತ್ತೆ ಇನ್ನೊಂದು ಸಲ ಅದಕ್ಕೆ ನೀರು ಆ್ಯಡ್ ಮಾಡ್ತಾಯಿದ್ದೀವಿ. ಸೊ ನೀವು ನೋಡ್ಕೊಂಡು ಆ್ಯಡ್ ಮಾಡಿ. ಒಂದೇ ಸಲ ನೀರನ್ನ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ. ನೋಡಿಕೊಂಡು ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ನೋಡಿಕೊಂಡು ನೀರನ್ನ ಆ್ಯಡ್ ಮಾಡ್ಕೋತಾ ಹೋಗಿ. ನೋಡಿ, ನಾವು ಈ ಕನ್ಸಿಸ್ಟೆನ್ಸಿಗೆ ಅದನ್ನು ರೆಡಿ ಮಾಡ್ಕೊಂಡಿದ್ದೆ. ಸೊ ನಿಮಗೆ ಯಾವ ತುಂಬ ನೀರು ಆಗಬಾರ್ದು, ತುಂಬ ದಪ್ಪನೂ ಇದಾಗಬಾರ್ದು. ಹದ ಕನ್ಸಿಸ್ಟೆನ್ಸಿನಲ್ಲಿ ಮೇಂಟೈನ್ ಮಾಡಿಕೊಂಡು ನೀರು ಆ್ಯಡ್ ಮಾಡ್ಕೋಬೇಕು. ಸೊ ಇವಾಗ ನಮ್ಮ ಸಾಗು ಆಲ್ಮೋಸ್ಟ್ ರೆಡಿಯಾಗಿದೆ. ಸೊ ಸ್ವಲ್ಪ ಕುದೀತಾ ಇರಲಿ ಅಂತ ಬಿಟ್ಟಿದ್ದೀವಿ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ತಾಯಿದ್ದೀವಿ. ಆ್ಯಂಡ್ ತರಕಾರಿ ಬೇಯಿಸೋವಾಗಲೇ ನಾವು ಉಪ್ಪು ಹಾಕಿದ್ವಿ. ಸೊ ನೋಡ್ಕೊಂಡು ಹಾಕಬೇಕು, ಯಾಕಂದರೆ ತರಕಾರಿ ಬೇಯೋ ಟೈಮಲ್ಲೂ ನಾವು ಉಪ್ಪು ಸೇರಿಸಿದ್ವಿ. ಸೊ ಹಾಗಾಗಿ ನೋಡಿಕೊಂಡು ಮತ್ತೊಂದು ಸಲ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಇದು ಮಾಡ್ತಾಯಿದ್ದೀವಿ. ಸೊ ಈಗ ರುಚಿಯಾದ ಘಮ ಘಮ ತರಕಾರಿ ಸಾಗು ರೆಡಿಯಾಗಿದೆ. ಈಗ ಲಾಸ್ಟಲ್ಲಿ ನಾವೇನು ಮಾಡಿದ್ವಿ ಅಂದರೆ, ಒಂದು ಸ್ವಲ್ಪ ಖಾರ ಬೇಕಿದ್ದರೆ ಅಂತ ಅಂದ್ಬಿಟ್ಟು ಅಚ್ಕಾರದ ಪುಡಿ ಒಂದು ಅರ್ಧ ಚಮಚದಷ್ಟು ಆ್ಯಡ್ ಮಾಡಿದ್ವಿ. ಅದನ್ನೇ ನಾನು ಹೇಳಿದ್ದು, ರುಬ್ಬೋವಾಗಲೇ ನೀವು ಖಾರ ಜಾಸ್ತಿ ತಿನ್ನೋರಾದರೆ ಕಾಳುಮೆಣಸು ಮತ್ತು ಹಸಿಮೆಣಸಿನ್ಕಾಯಿ ಎರಡನ್ನೂ ಸ್ವಲ್ಪ ಜಾಸ್ತಿ ಸೇರಿಸಿದ್ರೆ ಖಾರ ಜಾಸ್ತಿ ಬರುತ್ತೆ. ಸೊ ಇದು ಅಚ್ಕಾರದ ಪುಡಿ ಏನು ಅವಶ್ಯಕತೆ ಇರೋದಿಲ್ಲ. ಸೊ ಈಗ ನೋಡ್ತಾ ಇರ್ಬೋದು, ರುಚಿಯಾದಂತಹ ತರಕಾರಿ ಸಾಗು ರೆಡಿ ಟು ಸರ್ವ್. ಸೊ ಎಲ್ಲರೂ ಮನೆಯಲ್ಲಿ ಟ್ರೈ ಮಾಡಿ, ಒಮ್ಮೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗೆ ಬಂದಿದೆ ತರಕಾರಿ ಸಾಗು ಅಂತ. ಪೂರಿ ಜೊತೆಗೆ ಚಪಾತಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ತರಕಾರಿ ಸಾಗು. ಧನ್ಯವಾದಗಳು.